ನಿನ್ನೆ ಮೈಸೂರಿನಲ್ಲಿ ನಡೆದಂತಹ ಕಾಂಗ್ರೆಸ್ನ ಸಮಾವೇಶ ಜನಾಂದೋಲನ ಕಾರ್ಯಕ್ರಮ ಇದರಲ್ಲಿ ಮುಖ್ಯಮಂತ್ರಿಗಳು ಭಾವನಾತ್ಮಕ ಅಸ್ತ್ರ ಪ್ರಯೋಗ ಮಾಡಿದ್ದಾರೆ. ಹಿಂದೆಂದೂ ಪ್ರಸ್ತಾಪ ಮಾಡದ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಹಾಗಾದರೆ ಮೊದಲ ಬಾರಿಗೆ ಸಿಎಂ ಭಾವೋದ್ವೇಗಕ್ಕೆ ಒಳಗಾಗಿದ್ದು ಯಾಕೆ? ತಮ್ಮ ಮೇಲಿನ ಆರೋಪ ಸುಳ್ಳು ಎಂಬ ಸಮರ್ಥನೆ ಮಾಡಿಕೊಂಡ್ರ ಮುಖ್ಯಮಂತ್ರಿ. ಸಮಾವೇಶದಲ್ಲಿ ಎಮೋಷನಲ್ ಕಾರ್ಡನ್ನು ಪ್ಲೇ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಏನಂದರೆ, ಮೊದಲ ಬಾರಿಗೆ ಸಾರ್ವಜನಿಕವಾಗಿ ತಮ್ಮ ಪತ್ನಿಯ ಹೆಸರನ್ನು ಹೇಳಿ ಭಾಷಣವನ್ನು ಮಾಡಿದ್ದಾರೆ. ಸಾರ್ವಜನಿಕವಾಗಿ ಎಂದೂ ತಮ್ಮ ಪತ್ನಿ ವಿಚಾರವನ್ನು ಮುಖ್ಯಮಂತ್ರಿಗಳು ಮಾತೇ ಆಡ್ತಿರಲಿಲ್ಲ. ಎಷ್ಟೋ ಸಂದರ್ಶನದಲ್ಲಿ ಪ್ರಶ್ನೆಗಳನ್ನು ಕೇಳಿದ್ರೂ ಕೂಡ ಎಷ್ಟು ಬೇಕೋ ಅಷ್ಟೇ ಉತ್ತರ ಕೊಟ್ಟು ಸುಮ್ಮನಾಗ್ತಾ ಇದ್ರು. ಆದರೆ ನಿನ್ನೆ ಮಾತ್ರ ಈ ಸಮಾವೇಶದಲ್ಲಿ ಎಮೋಷನಲ್ ಕಾರ್ಡ್ ಜೊತೆಗೆ ಜನರನ್ನು ಕನ್ವಿನ್ಸ್ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ಯಶಸ್ವಿಯಾದ್ರ. ಅದಕ್ಕೋಸ್ಕರ ತಮ್ಮ ಪತ್ನಿಯ ಹೆಸರನ್ನು ಹೇಳಿ ಅವರು ಮಾತನಾಡಿದ್ರ ಅಂತ. ಯಾಕೆಂದರೆ ಯಾವಾಗಲೂ ಇಲ್ಲ, ಯಾವತ್ತೂ ಕೂಡ ಅವರು ಆ ವಿಚಾರವನ್ನು ಕೆದಕ್ತಕ್ಕಂಥವರೇ ಅಲ್ಲ, ಆ ವಿಚಾರವನ್ನು ತೆಗಿತಕ್ಕಂಥವರೇ ಅಲ್ಲ. ಬಟ್ ಯಾಕೆ ನೆನ್ನೆ ವೈ ಅನ್ನೋ ಪ್ರಶ್ನೆ ಮೂಡ್ತು. ಮೊನ್ನೆವರೆಗೆ ನನಗೆ ಮೈಸೂರಿನಲ್ಲಿ ಮನೆ ಇರಲಿಲ್ಲ, ಈಗ ಮನೆ ಕಟ್ತಾ ಇದ್ದೀನಿ. ಹಿಂದೆ 2 ಮನೆ ಕಟ್ಟಿ ಮಾರ್ಬಿಟ್ಟೆ ಸಾಲ ತೀರ್ಸಕ್ಕೋಸ್ಕರ. 2 ಮನೆ ಕಟ್ಟಿ ಮಾರ್ಬಿಟ್ಟೆ. ಮರ್ಚೆಂಟ್ಸ್ ಕೋಆಪರೇಟಿವ್ ಸಾಲ ಮಾಡ್ಕೊಂಡು ಮನೆ ಕಟ್ಟಿದ್ದೆ. ಮರ್ಚೆಂಟ್ ಕೋಆಪರೇಟಿವ್ ಬ್ಯಾಂಕ್ನವರು ನೋಟಿಸ್ ಕೊಟ್ಬಿಟ್ರು ನನಗೆ. ಅದಕ್ಕೋಸ್ಕರ ವಿಜಯನಗರ ಮನೆ ಮಾರ್ಬಿಟ್ಟೆ. ಈ ಮನೆ ಮಾರಿ 30 ಲಕ್ಷ ಸಾಲ ತಗೊಂಡಿದ್ದೆ. 30 ಲಕ್ಷ ತೀರ್ಸ್ಲಿಕ್ಕೋಸ್ಕರ ಮನೆನೇ ಮಾರ್ಬಿಟ್ಟೆ. ಒಂದು ದಿನ ವಾಸಕ್ಕೆ ಹೋಗ್ಲಿಲ್ಲ. ನನ್ನ ಧರ್ಮಪತ್ನಿ ಹೆಂಡತಿ ಪಾರ್ವತಿ ಯಾವತ್ತೂ ಕೂಡ ಸಾರ್ವಜನಿಕ ಸಭೆಗಳಿಗೆ ಬಂದಿಲ್ಲ. ನಾನು ಮಂತ್ರಿ ಆಗಲಿ ಮುಖ್ಯಮಂತ್ರಿ ಆಗಲಿ ಪ್ರಮಾಣ ವಚನ ಸ್ವೀಕಾರ ಮಾಡತಕ್ಕಂಥ ಸಮಾರಂಭಕ್ಕೂ ಬಂದಿಲ್ಲ. ಬಹುಶಃ ಇಲ್ಲಿ ಕೂತಿರ್ತಕ್ಕಂಥ ಅನೇಕ ಜನರು ನನ್ನ ಹೆಂಡತಿ ಮುಖನೂ ಕೂಡ ನೋಡಿಲ್ಲ. ಅವರು ಮಾಡ್ಲಿಕ್ಕೆ ಸಾಧ್ಯನಾ? ನಾನು ತಪ್ಪು ಮಾಡ್ಲಿಕ್ಕೆ ಸಾಧ್ಯನಾ? ಈ ರಾಜ್ಯದ ಜನರಿಗೆ ದ್ರೋಹ ಮಾಡ್ಲಿಕ್ಕೆ ಸಾಧ್ಯನಾ? ಯಾವತ್ತೂ ಕೂಡ ದ್ರೋಹ ಮಾಡಲ್ಲ. ನಿಮ್ಮ ಆಶೀರ್ವಾದ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ನನಗೆ ಯಾರೂ ಕೂಡ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಆಶೀರ್ವಾದ ಇರೋವರೆಗೆ ನಾನು ಮುಟ್ಟಕ್ಕಾಗುತ್ತಾ? ಈ ಬಿಜೆಪಿಯವರು ಜೆಡಿಎಸ್ನವರು ನನ್ನನ್ನು ಅಲುಗಾಡಿಸ್ಲಿಕ್ಕೆ ಆಗುತ್ತಾ? ನಮ್ಮ ಸರ್ಕಾರ ತೆಗೆದಾಕಕ್ಕಾಗುತ್ತಾ? ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಕೆಪಿ ನಾಗರಾಜ್ ಅವರಿಂದ ಪಡೆಯೋಣ. ಕೆಪಿ, ಸಾಮಾನ್ಯವಾಗಿ ಮುಖ್ಯಮಂತ್ರಿಗಳು ಎಲ್ಲೂ ಕೂಡ ತಮ್ಮ ಧರ್ಮಪತ್ನಿ ವಿಚಾರವನ್ನು ಪ್ರಸ್ತಾಪ ಮಾಡಿದವರೇ ಅಲ್ಲ. ಈ ಮೂಡಾ ಹಗರಣದಲ್ಲಿ ಎಳ್ಳಷ್ಟು ತಮ್ಮದು ತಪ್ಪಿಲ್ಲ ಅಂತ ಪದೇ ಪದೇ ಹೇಳ್ತಾ ಇದ್ದಾರೆ. ಬಟ್ ನಿನ್ನೆ ಸಮಾವೇಶದಲ್ಲಿ ತಮ್ಮ ಪತ್ನಿಯ ಹೆಸರನ್ನ ಹೇಳಿ ಭಾವನಾತ್ಮಕವಾಗಿ ಜನರನ್ನ ಕನ್ವಿನ್ಸ್ ಮಾಡೋದಕ್ಕೆ ನೋಡಿದ್ದಾರೆ. ಅಂದರೆ ಅಗತ್ಯಕ್ಕಿಂತ ಹೆಚ್ಚಾಗಿ ಸಿದ್ದರಾಮಯ್ಯನವರು ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರಾ ಈ ಮೂಡಾ ಹಗರಣದಲ್ಲಿ ಅಂತ? ಅಲ್ಲ, ನೀವು ಹೇಳಿದಂಥ ಕೊನೆ ಪದ ಸತ್ಯ. ಅಗತ್ಯಕ್ಕಿಂತಲೂ ಕೂಡ ಒಂದು ಸ್ಟೆಪ್ ಹೆಚ್ಚಾದಂಥ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಜನರನ್ನ ಕನ್ವಿನ್ಸ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಅನಿಸಿಕೆ ನಿನ್ನೆ ಸಹಜವಾಗಿ ಬಂತು. ಯಾಕಂದರೆ ನಾವು ನೋಡಿದಂಥ ರೀತಿಯಲ್ಲಿ ಯಾವತ್ತೂ ಕೂಡ ಸಿದ್ದರಾಮಯ್ಯನವರು ತಮ್ಮ ಕುಟುಂಬದ ವಿಚಾರ, ಅದರಲ್ಲೂ ಕೂಡ ಪರ್ಟಿಕ್ಯುಲರ್ ಆಗಿ ತಮ್ಮ ಪತ್ನಿಯ ವಿಚಾರವನ್ನು ಯಾವತ್ತೂ ಕೂಡ ಸಾರ್ವಜನಿಕ ಸಭೆಗಳಲ್ಲಿ ಮಾತನಾಡಿದಂಥವರೇ ಅಲ್ಲ. ಅದರಲ್ಲೂ ಕೂಡ ಯಾವುದಾದ್ರೂ ಏನೋ ಟಿವಿಗಳ ಸಂದರ್ಶನಗಳಲ್ಲಿ ಎಲ್ಲೋ 1-2 ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿರ್ಬೋದೇ ಹೊರತು ಸಾರ್ವಜನಿಕವಾದಂಥ ಸಮಾರಂಭದಲ್ಲಿ ತಮ್ಮ ಪತ್ನಿಯ ಹೆಸರನ್ನು ಪ್ರಸ್ತಾಪವೂ ಕೂಡ ಮಾಡಿರಲಿಲ್ಲ ಮತ್ತು ತಮ್ಮ ಪತ್ನಿಯ ವಿಚಾರದಲ್ಲಿ ಯಾವತ್ತೂ ಕೂಡ ತಮ್ಮ ಭಾಷಣದಲ್ಲಿ ಪ್ರಸ್ತಾಪ ಮಾಡಿರಲಿಲ್ಲ. ಆದರೆ ಮೂಡಾ ಹಗರಣದ ವಿಚಾರದಲ್ಲಿ ತಮ್ಮ ಮೇಲೆ ಬಂದಿರುವಂಥ ಆರೋಪಗಳ ವಿಚಾರದಲ್ಲಿ ಕ್ಲಾರಿಫಿಕೇಶನ್ ಅನ್ನುವಂಥ ಕೊಡುವಂಥ ಬರದಲ್ಲಿ ಈ ಒಂದು ಎಮೋಷನಲ್ ಕಾರ್ಡನ್ನು ಸಹಜವಾಗಿಯೇ ಸಿದ್ದರಾಮಯ್ಯನವರು ನಿನ್ನೆ ಪ್ಲೇ ಮಾಡಿದ್ದಾರೆ. ಅಂದರೆ ಒಂದು ಕಡೆಯಲ್ಲಿ ದಾಖಲೆಗಳ ಸಮೇತವಾಗಿ ನನ್ನದೇನು ತಪ್ಪಿಲ್ಲ ಅನ್ನುವಂತಹ ವಿಚಾರವನ್ನು ಒಂದು ಕಡೆಯಲ್ಲಿ ಹೇಳ್ತಾ ಬರುವಂಥದ್ದು, ಅವರು ಜೊತೆಗೆ ಅವರ ಸಚಿವ ಸಂಪುಟದ ಬೇರೆ ಬೇರೆ ಸಚಿವರುಗಳು ಕೂಡ ಒಂದು ಕಡೆಯಲ್ಲಿ ಹೇಳ್ತಾ ಬರುವಂಥದ್ದು, ಅದರ ಜೊತೆಗೆ ಈ ಒಂದು ಎಮೋಷನಲ್ ಕಾರ್ಡ್. ಹಾಗಾಗಿ ನಿನ್ನೆ ಕೆಲವರಿಗೆ ಅನ್ನಿಸ್ತು ಇದರ ಅಗತ್ಯ ಇರಲಿಲ್ಲ ಅಂತ. ಆದರೆ ಮತ್ತೊಂದಿಷ್ಟು ಜನಕ್ಕೆ ಮತ್ತೊಂದು ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ರು. ಅಂದರೆ ಬಿಜೆಪಿಯವರು ಮತ್ತು JDSನವರು ಹೇಳ್ತಾ ಇರುವಂತಹ ಒಂದು ಆರೋಪಗಳಿಗೆ ಈ ಥರದೇ ಒಂದು ಸ್ಪಷ್ಟೀಕರಣವನ್ನು ಕೊಡದೆ ಹೊರತು ಅದು ಸತ್ಯ ಆಗ್ಬಿಡುತ್ತೆ. ಈ ಕಾರಣಕ್ಕೋಸ್ಕರವಾಗಿ ಇದರ ಅವಶ್ಯಕತೆಯೂ ಕೂಡ ಇತ್ತು ಮುಖ್ಯಮಂತ್ರಿಗಳಿಗೆ ಅನ್ನುವಂಥ ಅಭಿಪ್ರಾಯಗಳನ್ನು ಕೂಡ ನಿನ್ನೆ ಕೆಲವರು ವ್ಯಕ್ತಪಡಿಸ್ತಾ ಇದ್ರು. ಅಲ್ಲಿಗೆ ಒಂದಂತೂ ಸ್ಪಷ್ಟ, ಸಿದ್ದರಾಮಯ್ಯನವರ ರಾಜಕೀಯ ಜೀವನದಲ್ಲಿ ಈ ರೀತಿಯಾಗಿ ತಮ್ಮ ಪತ್ನಿಯ ವಿಚಾರದ ಎಮೋಷನಲ್ ಕಾರ್ಡನ್ನು ಮೊದಲ ಬಾರಿಗೆ ಅವರು ರಾಜಕೀಯವಾಗಿ ಬಳಸಿದ್ದಂತಂತೂ ಸತ್ಯ. ಅರವಿಂದ್. ರೈಟ್, ಥ್ಯಾಂಕ್ ಯು ಕೆಪಿ, ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ಬಟ್ ಅದರ ಅಗತ್ಯತೆ ಎಷ್ಟರ ಮಟ್ಟಿಗಿತ್ತು ಅಂತಕ್ಕಂಥ ಪ್ರಶ್ನೆ ಸಿದ್ದರಾಮಯ್ಯನವ್ರನ್ನ ಹತ್ತಿರದಿಂದ ನೋಡಿರ್ತಕ್ಕಂಥವ್ರು ಅವರು ಆಡ್ತಾ ಇರೋ ಮಾತು ಬೇಕಾಗಿರಲಿಲ್ಲ. ದಾಖಲಾತಿಗಳನ್ನು ನೀವು ಸಾರ್ವಜನಿಕವಾಗಿ ಜನರ ಮುಂದೆ ಇಟ್ಟ ಮೇಲೆ, ಮೂಡಾ ಹಗರಣದಲ್ಲಿ ನಿಮ್ದೇನು ತಪ್ಪಿಲ್ಲ ಅಂದಮೇಲೆ ಬೇರೆ ಎಲ್ಲ ಮತ್ತು ಪ್ರಸ್ತಾಪಗಳು ಯಾಕೆ ಬೇಕಾಗಿತ್ತು? ಎಷ್ಟೋ ಜನ ಹೇಳಿದ್ದು ನಿನ್ನೆ ಮೈಸೂರಿನಲ್ಲಿ ಸಮಾವೇಶ ಕೂಡ ಮಾಡೋ ಅಗತ್ಯ ಇರಲಿಲ್ಲ, ಮುಖ್ಯಮಂತ್ರಿಗಳು ಕ್ಲೀನ್ ಹ್ಯಾಂಡ್ ಆಗಿದ್ದಿದ್ರೆ ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇದ್ರು.